ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿ ಜಗದೀಶ್ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗ್ತಾ ಇದೆ. 44 ಪೊಲೀಸ್ ಸಿಬ್ಬಂದಿಗೆ ತನಿಖಾಧಿಕಾರಿ ಬುಲಾವ್ ನೀಡಿದ್ದಾರೆ. ಇದುವರೆಗೂ 70ಕ್ಕೂ ಹೆಚ್ಚು ಜನರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅಂದು ಕರ್ತವ್ಯದಲ್ಲಿದ್ದ ಅಧಿಕಾರಿ ಸಿಬ್ಬಂದಿ ವಿಚಾರಣೆ ಆಗ್ತಾ ಇದೆ. ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಲಿಸ್ಟ್ ಕೇಳಿದ್ದಾರೆ ಡಿಸಿ. 44 ಪೊಲೀಸ್ ಸಿಬ್ಬಂದಿಗೆ ಡಿಸಿ ಜಗದೀಶ್ ನೋಟಿಸ್ ನೀಡಿದ್ದಾರೆ. ಕಮಿಷನರ್ ಆಗಿದ್ದಂತಹ ದಯಾನಂದ್ ಸೇರಿ ಎಲ್ಲರ ವಿಚಾರಣೆ ಮಾಡ್ತಾ ಇರೋದು. ಪೊಲೀಸ್ ಭದ್ರತೆ ಸಂಬಂಧ ಮಾಹಿತಿ ಪಡಿತಾರೆ ಡಿಸಿ. ಕಾಲ್ತುಳಿತ ಪ್ರತ್ಯಕ್ಷ ಸಿಬ್ಬಂದಿಯಿಂದಲೂ ಕೂಡ ಮಾಹಿತಿ ಸಂಗ್ರಹ ಮಾಡಿಕೊಳ್ತಿದ್ದಾರೆ. ವಿಚಾರಣೆಗೆ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್, ಜಗಲಾ ಸರ್, ಜಯನಗರ ಎಸ್ಐಪಿ ನಾರಾಯಣಸ್ವಾಮಿ ಸೇರಿ ಹಲವರು ಹಾಜರಾಗಿದ್ದಾರೆ. ತನಿಖೆ ಚುರುಕುಗೊಳ್ತಾ ಇದೆ. ನಿಮಗೆ ಗೊತ್ತಿರುವಂಥದ್ದು ಅವತ್ತು 4ನೇ ತಾರೀಕು ಆದಂಥ ಅವಘಡ. 3ನೇ ತಾರೀಕು RCB ಕಪ್ ಗೆಲ್ತಾರೆ. ಅದಾದ ಬಳಿಕ 4ನೇ ತಾರೀಕು ಚಿನ್ನಸ್ವಾಮಿ ಬಳಿ ಆದಂಥ ಒಂದು ದುರಂತ. ಈ ದುರಂತಕ್ಕೆ ಕಾರಣ ಏನು, ಇದರ ಹೊಣೆ ಯಾರು ಹೊತ್ಕೊಳ್ತಾರೆ? ಈಗ ಒಂದಷ್ಟು ಪೊಲೀಸರ ತಲೆದಂಡ ಆಯಿತು, ಅಧಿಕಾರಿಗಳ ತಲೆದಂಡ ಆಯಿತು. ಈಗ ಅದರ ಹೊಣೆ ಹೊತ್ಕೊಳ್ಳೋದಕ್ಕೆ ಸರ್ಕಾರವೂ ರೆಡಿ ಇಲ್ಲ, ಈ ಕಡೆ ಪೊಲೀಸ್ ಇಲಾಖೆಯೂ ರೆಡಿ ಇಲ್ಲ. ಮತ್ತು ಯಾರು ಕಾರಣ? ಮಕ್ಕಳನ್ನು ಕಳೆದುಕೊಂಡವರ ಹೆತ್ತವರ ನೋವು ಈ ಕಡೆ ಒಂದು ಕಡೆ, ಮತ್ತೊಂದು ಕಡೆ ತನಿಖೆ ಚುರುಕುಗೊಳ್ತಾ ಇದೆ. ಕಾದು ನೋಡಬೇಕು ಏನೆಲ್ಲ ಮಾಹಿತಿ ಕಲೆ ಹಾಕ್ತಿದ್ದಾರೆ ಮತ್ತು ಯಾರು ಇದಕ್ಕೆ ಕಾರಣ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿ ಜಗದೀಶ್ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗ್ತಾ ಇದೆ. 44 ಪೊಲೀಸ್ ಸಿಬ್ಬಂದಿಗೆ ತನಿಖಾಧಿಕಾರಿ ಬುಲಾವ್ ನೀಡಿದ್ದಾರೆ. ಇದುವರೆಗೂ 70ಕ್ಕೂ ಹೆಚ್ಚು ಜನರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅಂದು ಕರ್ತವ್ಯದಲ್ಲಿದ್ದ ಅಧಿಕಾರಿ ಸಿಬ್ಬಂದಿ ವಿಚಾರಣೆ ಆಗ್ತಾ ಇದೆ. ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಲಿಸ್ಟ್ ಕೇಳಿದ್ದಾರೆ ಡಿಸಿ. 44 ಪೊಲೀಸ್ ಸಿಬ್ಬಂದಿಗೆ ಡಿಸಿ ಜಗದೀಶ್ ನೋಟಿಸ್ ನೀಡಿದ್ದಾರೆ. ಕಮಿಷನರ್ ಆಗಿದ್ದಂತಹ ದಯಾನಂದ್ ಸೇರಿ ಎಲ್ಲರ ವಿಚಾರಣೆ ಮಾಡ್ತಾ ಇರೋದು. ಪೊಲೀಸ್ ಭದ್ರತೆ ಸಂಬಂಧ ಮಾಹಿತಿ ಪಡಿತಾರೆ ಡಿಸಿ. ಕಾಲ್ತುಳಿತ ಪ್ರತ್ಯಕ್ಷ ಸಿಬ್ಬಂದಿಯಿಂದಲೂ ಕೂಡ ಮಾಹಿತಿ ಸಂಗ್ರಹ ಮಾಡಿಕೊಳ್ತಿದ್ದಾರೆ. ವಿಚಾರಣೆಗೆ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್, ಜಗಲಾ ಸರ್, ಜಯನಗರ ಎಸ್ಐಪಿ ನಾರಾಯಣಸ್ವಾಮಿ ಸೇರಿ ಹಲವರು ಹಾಜರಾಗಿದ್ದಾರೆ. ತನಿಖೆ ಚುರುಕುಗೊಳ್ತಾ ಇದೆ. ನಿಮಗೆ ಗೊತ್ತಿರುವಂಥದ್ದು ಅವತ್ತು 4ನೇ ತಾರೀಕು ಆದಂಥ ಅವಘಡ. 3ನೇ ತಾರೀಕು RCB ಕಪ್ ಗೆಲ್ತಾರೆ. ಅದಾದ ಬಳಿಕ 4ನೇ ತಾರೀಕು ಚಿನ್ನಸ್ವಾಮಿ ಬಳಿ ಆದಂಥ ಒಂದು ದುರಂತ. ಈ ದುರಂತಕ್ಕೆ ಕಾರಣ ಏನು, ಇದರ ಹೊಣೆ ಯಾರು ಹೊತ್ಕೊಳ್ತಾರೆ? ಈಗ ಒಂದಷ್ಟು ಪೊಲೀಸರ ತಲೆದಂಡ ಆಯಿತು, ಅಧಿಕಾರಿಗಳ ತಲೆದಂಡ ಆಯಿತು. ಈಗ ಅದರ ಹೊಣೆ ಹೊತ್ಕೊಳ್ಳೋದಕ್ಕೆ ಸರ್ಕಾರವೂ ರೆಡಿ ಇಲ್ಲ, ಈ ಕಡೆ ಪೊಲೀಸ್ ಇಲಾಖೆಯೂ ರೆಡಿ ಇಲ್ಲ. ಮತ್ತು ಯಾರು ಕಾರಣ? ಮಕ್ಕಳನ್ನು ಕಳೆದುಕೊಂಡವರ ಹೆತ್ತವರ ನೋವು ಈ ಕಡೆ ಒಂದು ಕಡೆ, ಮತ್ತೊಂದು ಕಡೆ ತನಿಖೆ ಚುರುಕುಗೊಳ್ತಾ ಇದೆ. ಕಾದು ನೋಡಬೇಕು ಏನೆಲ್ಲ ಮಾಹಿತಿ ಕಲೆ ಹಾಕ್ತಿದ್ದಾರೆ ಮತ್ತು ಯಾರು ಇದಕ್ಕೆ ಕಾರಣ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿ ಜಗದೀಶ್ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗ್ತಾ ಇದೆ. 44 ಪೊಲೀಸ್ ಸಿಬ್ಬಂದಿಗೆ ತನಿಖಾಧಿಕಾರಿ ಬುಲಾವ್ ನೀಡಿದ್ದಾರೆ. ಇದುವರೆಗೂ 70ಕ್ಕೂ ಹೆಚ್ಚು ಜನರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅಂದು ಕರ್ತವ್ಯದಲ್ಲಿದ್ದ ಅಧಿಕಾರಿ ಸಿಬ್ಬಂದಿ ವಿಚಾರಣೆ ಆಗ್ತಾ ಇದೆ. ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಲಿಸ್ಟ್ ಕೇಳಿದ್ದಾರೆ ಡಿಸಿ. 44 ಪೊಲೀಸ್ ಸಿಬ್ಬಂದಿಗೆ ಡಿಸಿ ಜಗದೀಶ್ ನೋಟಿಸ್ ನೀಡಿದ್ದಾರೆ. ಕಮಿಷನರ್ ಆಗಿದ್ದಂತಹ ದಯಾನಂದ್ ಸೇರಿ ಎಲ್ಲರ ವಿಚಾರಣೆ ಮಾಡ್ತಾ ಇರೋದು. ಪೊಲೀಸ್ ಭದ್ರತೆ ಸಂಬಂಧ ಮಾಹಿತಿ ಪಡಿತಾರೆ ಡಿಸಿ. ಕಾಲ್ತುಳಿತ ಪ್ರತ್ಯಕ್ಷ ಸಿಬ್ಬಂದಿಯಿಂದಲೂ ಕೂಡ ಮಾಹಿತಿ ಸಂಗ್ರಹ ಮಾಡಿಕೊಳ್ತಿದ್ದಾರೆ. ವಿಚಾರಣೆಗೆ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್, ಜಗಲಾ ಸರ್, ಜಯನಗರ ಎಸ್ಐಪಿ ನಾರಾಯಣಸ್ವಾಮಿ ಸೇರಿ ಹಲವರು ಹಾಜರಾಗಿದ್ದಾರೆ. ತನಿಖೆ ಚುರುಕುಗೊಳ್ತಾ ಇದೆ. ನಿಮಗೆ ಗೊತ್ತಿರುವಂಥದ್ದು ಅವತ್ತು 4ನೇ ತಾರೀಕು ಆದಂಥ ಅವಘಡ. 3ನೇ ತಾರೀಕು RCB ಕಪ್ ಗೆಲ್ತಾರೆ. ಅದಾದ ಬಳಿಕ 4ನೇ ತಾರೀಕು ಚಿನ್ನಸ್ವಾಮಿ ಬಳಿ ಆದಂಥ ಒಂದು ದುರಂತ. ಈ ದುರಂತಕ್ಕೆ ಕಾರಣ ಏನು, ಇದರ ಹೊಣೆ ಯಾರು ಹೊತ್ಕೊಳ್ತಾರೆ? ಈಗ ಒಂದಷ್ಟು ಪೊಲೀಸರ ತಲೆದಂಡ ಆಯಿತು, ಅಧಿಕಾರಿಗಳ ತಲೆದಂಡ ಆಯಿತು. ಈಗ ಅದರ ಹೊಣೆ ಹೊತ್ಕೊಳ್ಳೋದಕ್ಕೆ ಸರ್ಕಾರವೂ ರೆಡಿ ಇಲ್ಲ, ಈ ಕಡೆ ಪೊಲೀಸ್ ಇಲಾಖೆಯೂ ರೆಡಿ ಇಲ್ಲ. ಮತ್ತು ಯಾರು ಕಾರಣ? ಮಕ್ಕಳನ್ನು ಕಳೆದುಕೊಂಡವರ ಹೆತ್ತವರ ನೋವು ಈ ಕಡೆ ಒಂದು ಕಡೆ, ಮತ್ತೊಂದು ಕಡೆ ತನಿಖೆ ಚುರುಕುಗೊಳ್ತಾ ಇದೆ. ಕಾದು ನೋಡಬೇಕು ಏನೆಲ್ಲ ಮಾಹಿತಿ ಕಲೆ ಹಾಕ್ತಿದ್ದಾರೆ ಮತ್ತು ಯಾರು ಇದಕ್ಕೆ ಕಾರಣ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿ ಜಗದೀಶ್ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗ್ತಾ ಇದೆ. 44 ಪೊಲೀಸ್ ಸಿಬ್ಬಂದಿಗೆ ತನಿಖಾಧಿಕಾರಿ ಬುಲಾವ್ ನೀಡಿದ್ದಾರೆ.
ಇದುವರೆಗೂ 70ಕ್ಕೂ ಹೆಚ್ಚು ಜನರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅಂದು ಕರ್ತವ್ಯದಲ್ಲಿದ್ದ ಅಧಿಕಾರಿ ಸಿಬ್ಬಂದಿ ವಿಚಾರಣೆ ಆಗ್ತಾ ಇದೆ. ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಲಿಸ್ಟ್ ಕೇಳಿದ್ದಾರೆ ಡಿಸಿ. 44 ಪೊಲೀಸ್ ಸಿಬ್ಬಂದಿಗೆ ಡಿಸಿ ಜಗದೀಶ್ ನೋಟಿಸ್ ನೀಡಿದ್ದಾರೆ. ಕಮಿಷನರ್ ಆಗಿದ್ದಂತಹ ದಯಾನಂದ್ ಸೇರಿ ಎಲ್ಲರ ವಿಚಾರಣೆ ಮಾಡ್ತಾ ಇರೋದು. ಪೊಲೀಸ್ ಭದ್ರತೆ ಸಂಬಂಧ ಮಾಹಿತಿ ಪಡಿತಾರೆ ಡಿಸಿ. ಕಾಲ್ತುಳಿತ ಪ್ರತ್ಯಕ್ಷ ಸಿಬ್ಬಂದಿಯಿಂದಲೂ ಕೂಡ ಮಾಹಿತಿ ಸಂಗ್ರಹ ಮಾಡಿಕೊಳ್ತಿದ್ದಾರೆ. ವಿಚಾರಣೆಗೆ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್, ಜಗಲಾ ಸರ್, ಜಯನಗರ ಎಸ್ಐಪಿ ನಾರಾಯಣ ಸ್ವಾಮಿ ಸೇರಿ ಹಲವರು ಹಾಜರಾಗಿದ್ದಾರೆ. ತನಿಖೆ ಚುರುಕುಗೊಳ್ತಾ ಇದೆ. ನಿಮಗೆ ಗೊತ್ತಿರುವಂಥದ್ದು, ಅವತ್ತು 4ನೇ ತಾರೀಕು ಆದಂಥ ಅವಘಡ. 3ನೇ ತಾರೀಕು RCB ಕಪ್ ಗೆಲ್ತಾರೆ. ಅದಾದ ಬಳಿಕ 4ನೇ ತಾರೀಕು ಚಿನ್ನಸ್ವಾಮಿ ಬಳಿ ಆದಂಥ ಒಂದು ದುರಂತ. ಈ ದುರಂತಕ್ಕೆ ಕಾರಣ ಏನು, ಇದರ ಹೊಣೆ ಯಾರು ಹೊತ್ಕೊಳ್ತಾರೆ? ಈಗ ಒಂದಷ್ಟು ಪೊಲೀಸರ ತಲೆದಂಡ ಆಯಿತು, ಅಧಿಕಾರಿಗಳ ತಲೆದಂಡ ಆಯಿತು. ಈಗ ಅದರ ಹೊಣೆ ಹೊತ್ಕೊಳ್ಳೋದಕ್ಕೆ ಸರ್ಕಾರವೂ ರೆಡಿ ಇಲ್ಲ, ಈ ಕಡೆ ಪೊಲೀಸ್ ಇಲಾಖೆಯೂ ರೆಡಿ ಇಲ್ಲ. ಮತ್ತು ಯಾರು ಕಾರಣ? ಮಕ್ಕಳನ್ನು ಕಳೆದುಕೊಂಡವರ ಹೆತ್ತವರ ನೋವು ಈ ಕಡೆ ಒಂದು ಕಡೆ, ಮತ್ತೊಂದು ಕಡೆ ತನಿಖೆ ಚುರುಕುಗೊಳ್ತಾ ಇದೆ. ಕಾದು ನೋಡಬೇಕು ಏನೆಲ್ಲ ಮಾಹಿತಿ ಕಲೆ ಹಾಕ್ತಿದ್ದಾರೆ ಮತ್ತು ಯಾರು ಇದಕ್ಕೆ ಕಾರಣ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿ ಜಗದೀಶ್ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗ್ತಾ ಇದೆ. 44 ಪೊಲೀಸ್ ಸಿಬ್ಬಂದಿಗೆ ತನಿಖಾಧಿಕಾರಿ ಬುಲಾವ್ ನೀಡಿದ್ದಾರೆ. ಇದುವರೆಗೂ 70ಕ್ಕೂ ಹೆಚ್ಚು ಜನರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅಂದು ಕರ್ತವ್ಯದಲ್ಲಿದ್ದ ಅಧಿಕಾರಿ ಸಿಬ್ಬಂದಿ ವಿಚಾರಣೆ ಆಗ್ತಾ ಇದೆ. ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಲಿಸ್ಟ್ ಕೇಳಿದ್ದಾರೆ ಡಿಸಿ. 44 ಪೊಲೀಸ್ ಸಿಬ್ಬಂದಿಗೆ ಡಿಸಿ ಜಗದೀಶ್ ನೋಟಿಸ್ ನೀಡಿದ್ದಾರೆ. ಕಮಿಷನರ್ ಆಗಿದ್ದಂತಹ ದಯಾನಂದ್ ಸೇರಿ ಎಲ್ಲರ ವಿಚಾರಣೆ ಮಾಡ್ತಾ ಇರೋದು. ಪೊಲೀಸ್ ಭದ್ರತೆ ಸಂಬಂಧ ಮಾಹಿತಿ ಪಡಿತಾರೆ ಡಿಸಿ. ಕಾಲ್ತುಳಿತ ಪ್ರತ್ಯಕ್ಷ ಸಿಬ್ಬಂದಿಯಿಂದಲೂ ಕೂಡ ಮಾಹಿತಿ ಸಂಗ್ರಹ ಮಾಡಿಕೊಳ್ತಿದ್ದಾರೆ. ವಿಚಾರಣೆಗೆ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್, ಜಗಲಾ ಸರ್, ಜಯನಗರ ಎಸ್ಐಪಿ ನಾರಾಯಣ ಸ್ವಾಮಿ ಸೇರಿ ಹಲವರು ಹಾಜರಾಗಿದ್ದಾರೆ. ತನಿಖೆ ಚುರುಕುಗೊಳ್ತಾ ಇದೆ. ನಿಮಗೆ ಗೊತ್ತಿರುವಂಥದ್ದು, ಅವತ್ತು 4ನೇ ತಾರೀಕು ಆದಂಥ ಅವಘಡ. 3ನೇ ತಾರೀಕು RCB ಕಪ್ ಗೆಲ್ತಾರೆ. ಅದಾದ ಬಳಿಕ 4ನೇ ತಾರೀಕು ಚಿನ್ನಸ್ವಾಮಿ ಬಳಿ ಆದಂಥ ಒಂದು ದುರಂತ. ಈ ದುರಂತಕ್ಕೆ ಕಾರಣ ಏನು, ಇದರ ಹೊಣೆ ಯಾರು ಹೊತ್ಕೊಳ್ತಾರೆ? ಈಗ ಒಂದಷ್ಟು ಪೊಲೀಸರ ತಲೆದಂಡ ಆಯಿತು, ಅಧಿಕಾರಿಗಳ ತಲೆದಂಡ ಆಯಿತು. ಈಗ ಅದರ ಹೊಣೆ ಹೊತ್ಕೊಳ್ಳೋದಕ್ಕೆ ಸರ್ಕಾರವೂ ರೆಡಿ ಇಲ್ಲ, ಈ ಕಡೆ ಪೊಲೀಸ್ ಇಲಾಖೆಯೂ ರೆಡಿ ಇಲ್ಲ. ಮತ್ತು ಯಾರು ಕಾರಣ? ಮಕ್ಕಳನ್ನು ಕಳೆದುಕೊಂಡವರ ಹೆತ್ತವರ ನೋವು ಈ ಕಡೆ ಒಂದು ಕಡೆ, ಮತ್ತೊಂದು ಕಡೆ ತನಿಖೆ ಚುರುಕುಗೊಳ್ತಾ ಇದೆ. ಕಾದು ನೋಡಬೇಕು ಏನೆಲ್ಲ ಮಾಹಿತಿ ಕಲೆ ಹಾಕ್ತಿದ್ದಾರೆ ಮತ್ತು ಯಾರು ಇದಕ್ಕೆ ಕಾರಣ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿ ಜಗದೀಶ್ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗ್ತಾ ಇದೆ. 44 ಪೊಲೀಸ್ ಸಿಬ್ಬಂದಿಗೆ ತನಿಖಾಧಿಕಾರಿ ಬುಲಾವ್ ನೀಡಿದ್ದಾರೆ. ಇದುವರೆಗೂ 70ಕ್ಕೂ ಹೆಚ್ಚು ಜನರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅಂದು ಕರ್ತವ್ಯದಲ್ಲಿದ್ದ ಅಧಿಕಾರಿ ಸಿಬ್ಬಂದಿ ವಿಚಾರಣೆ ಆಗ್ತಾ ಇದೆ. ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಲಿಸ್ಟ್ ಕೇಳಿದ್ದಾರೆ ಡಿಸಿ. 44 ಪೊಲೀಸ್ ಸಿಬ್ಬಂದಿಗೆ ಡಿಸಿ ಜಗದೀಶ್ ನೋಟಿಸ್ ನೀಡಿದ್ದಾರೆ. ಕಮಿಷನರ್ ಆಗಿದ್ದಂತಹ ದಯಾನಂದ್ ಸೇರಿ ಎಲ್ಲರ ವಿಚಾರಣೆ ಮಾಡ್ತಾ ಇರೋದು. ಪೊಲೀಸ್ ಭದ್ರತೆ ಸಂಬಂಧ ಮಾಹಿತಿ ಪಡಿತಾರೆ ಡಿಸಿ. ಕಾಲ್ತುಳಿತ ಪ್ರತ್ಯಕ್ಷ ಸಿಬ್ಬಂದಿಯಿಂದಲೂ ಕೂಡ ಮಾಹಿತಿ ಸಂಗ್ರಹ ಮಾಡಿಕೊಳ್ತಿದ್ದಾರೆ. ವಿಚಾರಣೆಗೆ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್, ಜಗಲಾ ಸರ್, ಜಯನಗರ ಎಸ್ಐಪಿ ನಾರಾಯಣ ಸ್ವಾಮಿ ಸೇರಿ ಹಲವರು ಹಾಜರಾಗಿದ್ದಾರೆ. ತನಿಖೆ ಚುರುಕುಗೊಳ್ತಾ ಇದೆ. ನಿಮಗೆ ಗೊತ್ತಿರುವಂಥದ್ದು, ಅವತ್ತು 4ನೇ ತಾರೀಕು ಆದಂಥ ಅವಘಡ. 3ನೇ ತಾರೀಕು RCB ಕಪ್ ಗೆಲ್ತಾರೆ. ಅದಾದ ಬಳಿಕ 4ನೇ ತಾರೀಕು ಚಿನ್ನಸ್ವಾಮಿ ಬಳಿ ಆದಂಥ ಒಂದು ದುರಂತ. ಈ ದುರಂತಕ್ಕೆ ಕಾರಣ ಏನು, ಇದರ ಹೊಣೆ ಯಾರು ಹೊತ್ಕೊಳ್ತಾರೆ? ಈಗ ಒಂದಷ್ಟು ಪೊಲೀಸರ ತಲೆದಂಡ ಆಯಿತು, ಅಧಿಕಾರಿಗಳ ತಲೆದಂಡ ಆಯಿತು. ಈಗ ಅದರ ಹೊಣೆ ಹೊತ್ಕೊಳ್ಳೋದಕ್ಕೆ ಸರ್ಕಾರವೂ ರೆಡಿ ಇಲ್ಲ, ಈ ಕಡೆ ಪೊಲೀಸ್ ಇಲಾಖೆಯೂ ರೆಡಿ ಇಲ್ಲ. ಮತ್ತು ಯಾರು ಕಾರಣ? ಮಕ್ಕಳನ್ನು ಕಳೆದುಕೊಂಡವರ ಹೆತ್ತವರ ನೋವು ಈ ಕಡೆ ಒಂದು ಕಡೆ, ಮತ್ತೊಂದು ಕಡೆ ತನಿಖೆ ಚುರುಕುಗೊಳ್ತಾ ಇದೆ. ಕಾದು ನೋಡಬೇಕು ಏನೆಲ್ಲ ಮಾಹಿತಿ ಕಲೆ ಹಾಕ್ತಿದ್ದಾರೆ ಮತ್ತು ಯಾರು ಇದಕ್ಕೆ ಕಾರಣ.